ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹಿಂಸಾಚಾರ ದೌರ್ಜನ್ಯ ಖಂಡಿಸಿ ಹಿಂದೂಪರ ಸಂಘಟನೆಗಳು ಮದ್ದೂರು ತಾಲೂಕು ಭಾರತೀನಗರದಲ್ಲಿ ಸೋಮವಾರ ಸಂಜೆ ಪಂಜಿನ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಭಾರತೀನಗರದ ಮದ್ದೂರು ಮಳವಳ್ಳಿ ಹೆದ್ದಾರಿಯಲ್ಲಿ ಹಿಂದೂ ಸಂಘಟನೆಗಳ ಒಕ್ಕೂಟದ ಕಾರ್ಯಕರ್ತರು ಪಂಜಿನ ಮೆರವಣಿಗೆ ನಡೆಸಿ ವಂದೇ ಮಾತರಂ ಹಾಗೂ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಎಂಬ ಘೋಷಣೆಗಳನ್ನು ಕೂಗಿ ಬಾಂಗ್ಲಾದೇಶದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ಉದ್ದೇಶಿಸಿ ಹಿಂದೂ ಮುಖಂಡ ಕೆಟಿ ನವೀನ್ ಸೋಮವಾರ ಸಂಜೆ 7 ಗಂಟೆಯಲ್ಲಿ ಮಾತನಾಡಿ, ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಹಿಂದೂಗಳ ಮೇಲೆ ದೌರ್ಜನ್ಯವೆಸಗುತ್ತಿದ್ದಾರೆ, ಹತ್ಯೆಗಳನ್ನು ಮಾಡುತ್ತಿದ್ದಾರೆ. ಈಚೆಗೆ ಹತ್ಯೆಗೀಡಾದ ದೀಪು ಚಂದ್ರದಾಸ್ ಎಂಬ ಹಿಂದೂ ಯುವಕನನ್ನು ಬಹಿರಂಗವಾಗಿ ಸುಟ್ಟು ಹಾಕಿರುವ ಕೃತ್ಯವು ಅಮಾನವೀಯ ಮತ್ತು ಧರ್ಮದ ಹೆಸರಿನಲ್ಲಿ ಮಾನವೀಯತೆಯ ವಿರುದ್ಧ ನಡೆದ ಅಪರಾಧವಾಗಿದ್ದು, ಅವರ ಸಾವಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲಿಸುವುದಿಲ್ಲವೆಂದು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಕೆಟಿ ಸುರೇಶ್, ಅಣ್ಣೂರ್ ಶಿವರಾಮು, ನವೀನ್, ಮನೋಹರ್, ಪಟೇಲ್ ರಾಮಕೃಷ್ಣ, ಮೆಡಿಕಲ್ ಗಿರೀಶ್, ಬೇಕರಿ ಪರಮೇಶ್, ಮಹಾದೇವು, ಸಿಮೆಂಟ್ ಅಂಗಡಿ ವೆಂಕಟೇಶ್, ಎಲೆಕ್ಟ್ರಿಕಲ್ ವಿಜಯ್, ಅಶೋಕ್, ಚಂದು, ಕೆಪಿದೊಡ್ಡಿ ನವೀನ್, ಸಿದ್ದರಾಜು, ಶಿವರಾಮು, ಬೆಟ್ಟೇಗೌಡ, ವಿಜಯಕುಮಾರ್, ಜಯಕುಮಾರ್, ಸಂದೀಪ್, ಮನೋಹರ್, ನಂದೀಶ್, ಸಿದ್ದೇಗೌಡ, ದೇವರಾಜು, ಕೇಶವ್, ಚಂದ್ರು, ವೆಂಕಟೇಶ್ ಸೇರಿದಂತೆ ಹಲವರಿದ್ದರು. ಬಾಂಗ್ಲಾದಲ್ಲಿ ದೀಪು ಚಂದ್ರದಾಸ್ ಒಂದೇ ಕಾರಣ ಅವರು ಹಿಂದೂ ಅನ್ನೋ ಕಾರಣಕ್ಕೆ ಬಾಂಗ್ಲಾದಲ್ಲಿರುವಂಥ ಬಹುಸಂಖ್ಯಾತ ಮುಸ್ಲಿಮರು ಅಲ್ಲಿರುವಂಥ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇರ್ತಾರೆ. ಒಂದೇ ಕಾರಣ ಕೋಮು ದ್ವೇಷ, ಭಾರತ ವಿರೋಧಿ ದೇಶ, ಅಲ್ಲಿ ಹಿಂದೂ ವಿರೋಧಿ ದೇಶಭಕ್ತರಿಗೆ ಹಿಂದೂಗಳಿಗೆ ಹಿಂಸೆ ಕೊಡ್ತವ್ರೆ, ಹಿಂದೂಗಳನ್ನ ಹತ್ಯೆ ಮಾಡ್ತವ್ರೆ ಸಾರ್ವಜನಿಕವಾಗಿ. ಇಂಥ ನಾವು ಖಂಡಿಸ್ತೀವಿ ಮತ್ತು ಎಲ್ಲ ಹಿಂದೂಗಳಿಗೂ ಬೆಂಬಲವಾಗಿ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಹೇಳ್ತೀವಿ. ಅಲ್ಲಿರೋ ಪ್ರತಿಯೊಬ್ಬರನ್ನ ಹಿಂದೂ ರಕ್ಷಿಸಬೇಕಾದದ್ದು ನಮ್ಮ ಭಾರತೀಯ ಸರ್ಕಾರದ ಕರ್ತವ್ಯ. ಆ ಮುಖವಾಗಿ ಮೊದಲು ಕ್ರಮ ಕೈಗೊಳ್ಳಬೇಕು ಮತ್ತು ಆ ವಿಚಾರವಾಗಿ ಬಾಂಗ್ಲಾದೇಶಕ್ಕೆ ನಮ್ಮ ಪ್ರತಿಭಟನೆ ತಿಳಿಸಿ ಬಾಂಗ್ಲಾದೇಶದಲ್ಲಿರುವಂಥ ಎಲ್ಲ ಹಿಂದೂಗಳ ರಕ್ಷಣೆನ ಭಾರತ ಮಾಡಬೇಕು ಅಂತ ಇಲ್ಲಿ ಕೇಳ್ಕೊತಾ ಇದ್ದೀವಿ. ಮತ್ತು ಎಲ್ಲ ವಿಶ್ವದ ಹಿಂದೂಗಳ ಜೊತೆ ನಮ್ಮ ಭಾರತದ ಹಿಂದೂಗಳ ಜೊತೆಲಿ ಇರ್ತೀವಿ. ನಾವು ಯಾವತ್ತೂ ಹಿಂದೂ ಒಂದೇ ಅಂತ ಸಾಕ್ತೀವಿ. ಎಲ್ಲ ಬಾಂಗ್ಲಾದೇಶದ ಹಿಂದೂಗಳು ಧೈರ್ಯದಿಂದ ಇರಬೇಕು ಮತ್ತು ಈಗ ಆಯ್ತಾ ಇರುವಂಥ ಎಲ್ಲದಕ್ಕೂ ಉತ್ತರ ಕೊಡುವಂಗೆ ಆಗಬೇಕು ಅಂತ ಕೇಳ್ತೀವಿ.